ಗರುಡಾಸನ ಮನಸ್ಸನ್ನ ಕೇಂದ್ರೀಕರಿತಗೊಳಿಸಲಿಕ್ಕೆ, ಚಂಚಲ ಮನಸ್ಸನ್ನ ಹತೋಟಿಗೆ ತರಲು ಉತ್ತಮ ಆಸನ ಇದು ಗರುಡಾಸನ. ಉಸಿರು ಬಿಡ್ತಾ ನಿಮ್ಮ ಬಲ ಕಾಲನ್ನ ಎತ್ತಿ ಎಡ ಕಾಲಿಗೆ ಸುತ್ತ ಹಾಕಬೇಕು. ಬಲ ಪಾದವನ್ನ ಎಡ ಮೀನಖಂಡದ ಹಿಂದಕ್ಕೆ ತಂದು ಬಲ ಕೈಯನ್ನ ಎಡ ಕೈಗೆ ಸುತ್ತ ಹಾಕಿ ಅಂಗೈಯನ್ನ ಜೋಡಿಸಿ ನೇರ ನೋಡ್ತಾ 5 ಸಲ ಉಸಿರಾಡಿ. ನಿಮ್ಮ ಭುಜವನ್ನ ಹಿಂದಕ್ಕೆ ಮಾಡಿ ನಿಧಾನ ಉಸಿರಾಡಿ 5 ಸಲ. 5 ಉಸಿರಾದ ನಂತರ ಉಸಿರು ತೆಗೊಳ್ತಾ ಕೈ ಮತ್ತೆ ಕಾಲುಗಳನ್ನ ಕೆಳಗೆ ತನ್ನಿ. ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಮಾಡಬೇಕು. ಉಸಿರು ಬಿಡ್ತಾ ಎಡ ಕಾಲನ್ನ ಬಲ ಕಾಲಿಗೆ ಸುತ್ತ ಹಾಕಿ ಎಡ ಕೈಯನ್ನ ಬಲ ಕೈಗೆ ಸುತ್ತ ಹಾಕಿ ಅಂಗೈಗಳನ್ನ ಜೋಡಿಸಿ ನೇರ ನೋಡ್ತಾ 5 ಸಲ ಉಸಿರಾಡಿ. ದೀರ್ಘ ಶ್ವಾಸ. ಈ ಆಸನ ಮಾಡೋದ್ರಿಂದ ನಿಮ್ಮ ಕಾಲುಗಳಿಗೆ ಬಲ ಬರುತ್ತೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. 5 ಶ್ವಾಸ ಆದ ನಂತರ ಉಸಿರು ತೆಗೊಳ್ತಾ ಕೈ ಮತ್ತೆ ಕಾಲುಗಳನ್ನ ಬೇಡಿ. ಇನ್ನು ಮಾಡ್ತಾ ಇರೋ ಆಸನ ಪ್ರಸಾರಿತ ಪಾದೋತ್ಥಾನಾಸನ. ಕೈಗಳನ್ನ ಸೊಂಟದ ಮೇಲೆ ಇಡಿ. ಉಸಿರು ತೆಗೊಳ್ತಾ ನಿಮ್ಮ ಕಾಲನ್ನ ಪೂರ್ತಿ ಅಗಲ ಮಾಡಿ, ಸಾಧಾರಣ 1.5 ಮೀಟರ್ ಅಷ್ಟು. ಉಸಿರು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ನಿಮ್ಮ ಕೈಗಳನ್ನ ನೆಲದ ಮೇಲಿಡಿ. ಉಸಿರು ತೆಗೊಳ್ತಾ ತಲೆಯನ್ನ ಎತ್ತಿ ಸೊಂಟ ನೇರ ಮಾಡಿ ಮೇಲೆ ನೋಡಿ. ಉಸಿರು ಬಿಡ್ತಾ ನಿಮ್ಮ ಮೊಣಕೈಯನ್ನ ಬಗ್ಗಿಸಿ ನಿಮ್ಮ ನೆತ್ತಿಯನ್ನ ನೆಲಕ್ಕಿಡಿ. ಅಗತ್ಯ ಇದ್ರೆ ಕಾಲನ್ನ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಕಣ್ಣು ಮುಚ್ಚಿ ದೀರ್ಘ ಉಸಿರಾಡಿ. ನಿಮ್ಮ ತಲೆಯ ಭಾಗಕ್ಕೆ, ಮೆದುಳಿಗೆ ರಕ್ತ ಸಂಚಾರ ಸರಿಯಾಗಿ ಮನಸ್ಸು ಪ್ರಶಾಂತಗೊಳ್ಳುತ್ತೆ. ಆಂಗ್ಸೈಟಿಯ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. 5 ಉಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ. ಉಸಿರು ಬಿಡ್ತಾ ಕಾಲು ಸ್ವಲ್ಪ ಒಳಗೆ ಇಳ್ಕೊಳ್ಳಿ. ಉಸಿರು ತೆಗೊಳ್ತಾ ಪೂರ್ತಿ ಮೇಲೆ ಬನ್ನಿ, ಕೈ ಸೊಂಟಕ್ಕಿಡಿ. ಉಸಿರು ಬಿಡ್ತಾ ನಿಮ್ಮ ಬಲ ಕಾಲನ್ನ ಎಡ ಕಾಲಿಗೆ ಸೇರಿಸಿ ಕೈ ಬಿಡಿ. ಕೂತ್ಕೊಂಡು ಮಾಡುವಂತ ಆಸನಗಳನ್ನ ಮಾಡೋಣ. ಮೊದಲಿಗೆ ಸಿಂಹಾಸನ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಉಸಿರು ಬಿಡ್ತಾ 2 ಕಾಲುಗಳನ್ನ ಒಟ್ಟಿಗೆ ಹಿಂದಕ್ಕೆ ಮಡಚಿ ಕಾಲ ಹಿಮ್ಮಡಿ ಮೇಲೆ ಕೂತ್ಕೊಳ್ಳಿ. 2 ಕಾಲಿಗೆ ಸಮಭಾರ ಬೀಳ್ಬೇಕು. ಈಗ 2 ಅಂಗೈಗಳನ್ನ ನೆಲದ ಮೇಲಿಡಿ. ಮೊಣಕಾಲ ಪಕ್ಕದಲ್ಲಿ ತಲೆಯನ್ನ ಸ್ವಲ್ಪ ಮೇಲೆತ್ತಿ ಭ್ರೂ ಮಧ್ಯ ದೃಷ್ಟಿ 2 ಹುಬ್ಬುಗಳ ಮಧ್ಯದಲ್ಲಿ ನೋಡಬೇಕು. 2 ಹುಬ್ಬುಗಳ ಮಧ್ಯ ನೋಡಕ್ಕೆ ಕಂಫರ್ಟೇಬಲ್ ಆಗ್ತಾ ಇಲ್ಲ ಅಂದ್ರೆ ತಲೆ ಮೇಲಕ್ಕೆತ್ತಿ ಸೀಲಿಂಗ್ ನೋಡಬಹುದು. ಈಗ ನಿಮ್ಮ ಮೂಗಲ್ಲಿ ದೀರ್ಘ ಶ್ವಾಸ ತಗೊಳ್ಳಿ. ಆಮೇಲೆ ಬಾಯಿಯನ್ನ ಪೂರ್ತಿ ತೆರೆದು ನಾಲಗೆಯನ್ನ ಪೂರ್ತಿ ಹೊರಗೆ ಹಾಕಿ ಫುಲ್ ಶಕ್ತಿ ಹಾಕಿ ಉಸಿರು ಬಿಡಿ. ಬಾಯಿ ಮುಚ್ಚಿ ಮೂಗಲ್ಲಿ ಉಸಿರು ತಗೊಳ್ಳಿ. ಬಾಯಿ ತೆರೆದು ನಾಲಗೆ ಹೊರಗೆ ಹಾಕಿ ಫೋರ್ಸ್ಫುಲಿ ಬ್ರೀದ್ ಔಟ್ ಮಾಡಿ. ಇದೇ ರೀತಿ 5 ರಿಂದ 10 ಸಲ ರಿಪೀಟ್ ಮಾಡ್ತಾ ಹೋಗಿ. ಸಾಧಾರಣವಾಗಿ ಆಂಗ್ಸೈಟಿ ಮತ್ತೆ ಡಿಪ್ರೆಷನ್ ಇರೋರಿಗೆ ಕುತ್ತಿಗೆ ಭಾಗ ಸ್ಟಿಫ್ನೆಸ್ ಇರುತ್ತೆ. ಆ ಭಾಗವನ್ನ ರಿಲ್ಯಾಕ್ಸ್ ಮಾಡಿ ಕುತ್ತಿಗೆಯ ಭಾಗಕ್ಕೆ, ಎದೆಯ ಭಾಗಕ್ಕೆ ಮತ್ತೆ ತಲೆಗೆ ರಕ್ತ ಸಂಚಾರವನ್ನ ಸರಿಯಾಗಿ ಮಾಡಲು ಈ ಆಸನ ಸಹಕಾರಿಯಾಗಿದೆ.